ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ಗುಡಿ, ಕನ್ನಡ ಭಾಷಾ ಶಿಕ್ಷಕ, ಜನತಾ ಬಾಲಿಕಾ ಪ್ರೌಢಶಾಲೆ ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯರೇ, ಈ ಹಿಂದಿನ ಅವಧಿಯಲ್ಲಿ ನಾವು ಸಂಕಲ್ಪ ಗೀತೆ ಬರೆದಿರ್ತಕ್ಕಂತಹ ಕವಿ ಜೆ ಶಿವರುದ್ರಪ್ಪನವರ ಪರಿಚಯವನ್ನು, ನಂತರ ಸಂಕಲ್ಪ ಗೀತೆಯಲ್ಲಿ ಕವಿಯ ಆಶಯ ಮತ್ತು ಅಲ್ಲಿ ಬಂದಿರತಕ್ಕಂತಹ ಸಾರಾಂಶ ಮತ್ತು ಆ ಪದ್ಯದ ಮೌಲ್ಯವನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಈ ಪದ್ಯದ ಮೇಲೆ ಅಥವಾ ಈ ಪದ್ಯಪಾಠದ ಮೇಲೆ ಇರತಕ್ಕಂತಹ ಎಲ್ಲ ವ್ಯಾಕರಣಾಂಶಗಳನ್ನು, ಪ್ರಶ್ನೋತ್ತರಗಳನ್ನು ವಿವರವಾಗಿ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲೇದಾಗಿ ವ್ಯಾಕರಣಾಂಶಕ್ಕೆ ನಾವು ಪದ್ಯದ ವ್ಯಾಕರಣಾಂಶಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣಂತೆ. ಈಗ ಪ್ರಸ್ತುತ ಪಾಠವನ್ನು ತೆಗೆದಾಗ ಪುಸ್ತಕದ ಹಿಂದೆ ನಮಗೆ ವ್ಯಾಕರಣಾಂಶಗಳಂತಂದರೆ ಈ ಪಾಠದ ಮೇಲೆ ಪದಗಳ ಅರ್ಥ ಕೂಡ ಬರ್ತಾ ಇದ್ದಾವೆ. ಕಂದಿದ, ಮಸುಕಾದ, ಹಡಗು, ನಾವೆ, ಬರಡು, ಪಳ್ಳು, ಹಾಳು ಬಿದ್ದಿರುವ, ವಸಂತ, ಸಮೃದ್ಧಿ, ಪಥ, ದಾರಿ, ಕಲುಷಿತ, ಮಲಿನ, ಹಣತೆ, ದೀಪ. ಶಬ್ದಾರ್ಥಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ನಿಘಂಟು ರಚನೆಯನ್ನು ತಾವು ಮಾಡಿಕೊಂಡು ಒಂದೆಡೆ ಎಲ್ಲ ಅಕ್ಷರಗಳು ಒಂದೇ, ಅಂದರೆ ಅಕಾರದಿಂದ ಲಕಾರದವರೆಗೆ ಇರ್ತಕ್ಕಂತಹ ಅಕ್ಷರಗಳನ್ನು ನೀವು ನಿಘಂಟು ರೂಪದಲ್ಲಿ ಮಾಡಿಟ್ಕೊಂಡ್ರೆ ಪರೀಕ್ಷಾ ದೃಷ್ಟಿಯಲ್ಲಿ ಒಂದು ಅಂಕ ಗಳಿಸಲಿಕ್ಕೆ ಸುಲಭ ಆಗ್ತದೆ. ಇನ್ನು ಅತ್ಯಂತ ಈ ಪಾಠದ ಮೇಲೆ ಮುಖ್ಯವಾಗಿರೋದೇ ಕ್ರಿಯಾಪದ. ಕ್ರಿಯಾಪದದಲ್ಲಿ ನಾವು ಏನೇನು ಕಲಿತಿದ್ದೇವೆ ಅಂದರೆ ಧಾತುಗಳ ಬಗ್ಗೆ ಮತ್ತು ಕಾಲಗಳ ಬಗ್ಗೆ ಮತ್ತು ಅರ್ಥರೂಪಗಳ ಬಗ್ಗೆ ಅರಿತಿದ್ದೇವೆ. ಧಾತು ಇವಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಸೇರಿದಾಗ ಆಗುವ ರೂಪವೇ ನಾವು ಕ್ರಿಯಾಪದ ಅಂತ ಕೇಳ್ತಿದ್ದೀವಿ. ಹಾಗಾದರೆ ಧಾತು ಅಂದರೆ ಏನು ಅನ್ನೋ ಪ್ರಶ್ನೆ ಬಂದಾಗ, ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಮಾಡಿದನು ಎನ್ನುವುದು ಕ್ರಿಯಾಪದವಾದರೆ ಮೂಲ ಮಾಡು ಎನ್ನುವುದು ಧಾತು ಆಗ್ತದೆ. ಈ ಧಾತುವಿನಲ್ಲಿ ಮತ್ತೆ ಎರಡು ವಿಧ, ಒಂದು ಸಕರ್ಮಕ, ಇನ್ನೊಂದು ಅಕರ್ಮಕ. ಇವುಗಳನ್ನು ಗುರುತಿಸೋದು ಬಹಳಷ್ಟು ಸುಲಭ. ಸಕರ್ಮಕ ಧಾತು, ಅಕರ್ಮಕ ಧಾತುಗಳಿಗೆ ನಾವು ಏನನ್ನು ಅನ್ನೋ ಒಂದು ಪ್ರಶ್ನೆಯನ್ನು ಹಾಕಿದಾಗ ಉತ್ತರ ಬಂದರೆ ಅದು ಸಕರ್ಮಕ, ಉತ್ತರ ಬಾರದೇ ಇದ್ದರೆ ಅದು ಅಕರ್ಮಕವಾಗಿ ಸುಲಭವಾಗಿ ಗುರುತಿಸ್ಬೋದು. ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು ವ್ಯಾಕರಣಬದ್ಧವಾಗಿ ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಉದಾಹರಣೆ ಕೊಡ್ತಾ ಇದ್ದೀನಿ. ಇಲ್ಲೊಂದು ಉದಾಹರಣೆ ಇದೆ. ಕೊಡು, ಏನನ್ನು ಕೊಡು? ಹಣ್ಣನ್ನು ಕೊಡು, ಪುಸ್ತಕವನ್ನು ಕೊಡು. ಉತ್ತರ ಬರ್ತಾ ಇದೆ ಪುಸ್ತಕ ಅಂತಕ್ಕಂಥದ್ದು. ಹಾಗಾಗಿ ಬಿಡು, ಏನನ್ನು? ಮಾತನ್ನು ಬಿಡು. ಉಣ್ಣು, ಏನನ್ನು? ಊಟವನ್ನು. ಅಂದರೆ ಯಾವುದು ಉತ್ತರವನ್ನು ತರ್ತದೆಯೋ ಧಾತುವಿನ ಮೇಲೆ ಅದು ಸಕರ್ಮಕ ಧಾತುವಾಗಿರುತ್ತದೆ. ಇನ್ನು ಅಕರ್ಮಕ ಧಾತು, ಅದೇ ಪ್ರಶ್ನೆ ಹಾಕಿಕೊಳ್ಳಿ. ಮಲಗು, ಏನನ್ನು? ಸರಿ ಅನ್ಸೋದಿಲ್ಲ ಪ್ರಶ್ನೆ. ಹಾಗಾಗಿ ಉತ್ತರ ಬಾರದೇ ಇದ್ದರೆ ಅಕರ್ಮಕವಾಗಿ ಗುರುತಿಸಲಿಕ್ಕೆ ಸುಲಭ ಆಗ್ತದೆ. ನಾನು ಸುಲಭವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಹೊರತು ವ್ಯಾಕರಣಬದ್ಧವಾಗಿ ಇದರಲ್ಲಿ ಆಳವಾಗಿ ಅಧ್ಯಯನ ಮಾಡಿದಾಗ ಅವುಗಳ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಬೋದು. ಇಷ್ಟು ನಿಮಗೆ ಸಕರ್ಮಕ ಅಕರ್ಮಕ ಧಾತುರ ಬಗ್ಗೆ ಗೊತ್ತಿದ್ದರೆ ಸಾಕು. ಇನ್ನು ಕ್ರಿಯಾಪದವನ್ನು ಕಲಿಬೇಕಾದ್ರೆ ಇಲ್ಲಿ ಕಾಲಗಳು ಬಹಳಷ್ಟು ಮುಖ್ಯವಾಗ್ತದೆ. 3 ಕಾಲಗಳಿದ್ದಾವೆ. ಒಂದು ಭೂತಕಾಲ, ಇನ್ನೊಂದು ವರ್ತಮಾನ ಕಾಲ, ಮತ್ತೊಂದು ಭವಿಷ್ಯತ್ ಕಾಲ ಅಂತಕ್ಕಂಥದ್ದು. ಹಾಗಾದರೆ ಈ ಕಾಲಗಳನ್ನು ಗುರುತಿಸೋದಾದ್ರೆ ಹೇಗೆ? ಭೂತಕಾಲ ಯಾವುದು, ವರ್ತಮಾನ ಕಾಲ ಯಾವುದು, ಭವಿಷ್ಯತ್ ಕಾಲ ಯಾವುದು ಅಂತ ಗುರುತಿಸಬೇಕಾದ್ರೆ ಆ ಕಾಲ ಪ್ರತ್ಯಯಗಳನ್ನು ನಾವು ಸುಲಭವಾಗಿ ತಿಳ್ಕೋಬೇಕು. ಯಾವುದರಲ್ಲಿ ಧ ಪ್ರತ್ಯಯ ಇರ್ತದೋ ಅದು ಸಹಜವಾಗಿ ಏನಾಗಿರ್ತದೆ? ಭೂತ್ಕಾಲ ಆಗಿರ್ತದೆ. ಭೂತ್ಕಾಲದ ಪ್ರತ್ಯಯ ದ. ಯಾವುದರಲ್ಲಿ ಉತ್ತ ಇರ್ತದೋ, ಅಂದರೆ ಯಾವ ಕ್ರಿಯಾಪದದಲ್ಲಿ ಉತ್ತ ಇರ್ತದೋ ಅದು ವರ್ತಮಾನ ಕಾಲ ಆಗ್ತದೆ. ವರ್ತಮಾನ ಕಾಲದ ಪ್ರತ್ಯಯ ಉತ್ತ. ಇನ್ನು ಭವಿಷ್ಯತ್ ಕಾಲದ ಪ್ರತ್ಯಯ ವ ಅಥವಾ ಉವ. ಈ ಪ್ರತ್ಯಯಗಳು ಆ ಕ್ರಿಯಾಪದದಲ್ಲಿ ಕಂಡು ಬಂದರೆ ಆ ವಾಕ್ಯ ಅಥವಾ ಆ ಪದ ಖಂಡಿತವಾಗಿಯೂ ಏನಾಗಿರ್ತದೆ ಅಂತಂದರೆ ಅದು ಭವಿಷ್ಯತ್ ಕಾಲವಾಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ಇಲ್ಲಿ ನೋಡೋಣ. ಕ್ರಿಯಾಪದದ ಕಾಲರೂಪಗಳ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮೂಲ ರೂಪ ಧಾತು ತಿಂದ ಅಂತಕ್ಕಂಥದ್ದು ಅದು ಭೂತ್ಕಾಲದಾಗ ತಿಂದನು, ತಿಂದಳು, ತಿಂದರು, ತಿಂದೆ, ಈ ರೀತಿಯಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಭೂತ್ಕಾಲ ಇದು ಕೆಲಸ ಆಗಿ ಹೋಗಿದೆ. ವರ್ತಮಾನ ಕಾಲ ಸದ್ಯ ಕಾಲ ನಡಿಬೇಕು, ನಡೀತಾ ಇದೆ. ವರ್ತಮಾನ ಕಾಲದ
ಸಮಗ್ರವಾದಂತಹ ಅಥವಾ ವರ್ತಮಾನ ಕಾಲದ ಪ್ರತಿ ಯಾವುದಂದರೆ ಉತ್ತ. ತಿನ್ನುತ್ತೇನೆ, ತಿನ್ನುತ್ತಾರೆ. ಅದೇ ರೀತಿ ಭವಿಷ್ಯತ್ ಕಾಲಕ್ಕೆ ಹೋದಾಗ ವ ಅಂತ, ತಿನ್ನುವೆನು, ತಿನ್ನುವರು, ತಿನ್ನುವನು. ಈ ರೀತಿಯಾಗಿ ಆ ಪ್ರತ್ಯಯಗಳ ಮೂಲಕ ಕಾಲಗಳನ್ನು ಸುಲಭವಾಗಿ ಗುರುತಿಸ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಆ ಕಡೆ ಗಮನ ಹರಿಸಬೇಕು. ಅಲ್ಲಿ ದ ಬಂದಿದ್ರೆ ಭೂತ್ಕಾಲ, ಉತ್ತ ಬಂದರೆ ವರ್ತಮಾನ ಕಾಲ, ಓ ಬಂದರೆ ಭವಿಷ್ಯತ್ ಕಾಲ. ಅಂದ್ರೆ ಬರೆಯುವ, ಬರೆಯೋದಕ್ಕೆ ಬರೆಯುವ, ತಿನ್ನೋದಕ್ಕೆ ತಿನ್ನುವ. ಅದರ ಮೇಲೆ ಕಾಲಗಳು ನಿರ್ಧರಿತವಾಗ್ತವೆ. ಅತಿ ಅವಶ್ಯಕವಾಗಿರೋದು ಪರೀಕ್ಷಾ ದೃಷ್ಟಿಯಿಂದ ಅರ್ಥರೂಪಗಳು. ಒಂದು ವಿದ್ಯಾರ್ಥಕ, ಇನ್ನೊಂದು ಸಂಭಾವನಾರ್ಥಕ, ಮತ್ತೊಂದು ನಿಷೇಧಾರ್ಥಕ. ಇವುಗಳನ್ನು ವಿದ್ಯಾರ್ಥಿಗಳು ಹೆಚ್ಚು ತಿಳ್ಕೊಳ್ಬೇಕಾಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆದರೆ ವಿದ್ಯಾರ್ಥಕ ಕ್ರಿಯಾಪದಗಳನ್ನು ಗುರುತಿಸೋದು ಹೇಗೆ? ಯಾವ ಕ್ರಿಯಾಪದದಲ್ಲಿ ವಿನಂತಿ ಇರ್ತತೋ, ಹಾರೈಕೆ ಇರ್ತತೋ, ಆಜ್ಞೆ ಇರ್ತತೋ ಅದು ವಿದ್ಯಾರ್ಥಕ ಕ್ರಿಯಾಪದ ಅನ್ಸ್ಕೊಳ್ತದೆ. ಹೋಗಲಿ ವಿನಂತಿಸ್ಕೊಳ್ತದೆ, ಒಳ್ಳೆಯದಾಗಲಿ ಆಶೀರ್ವಾದ ಮಾಡ್ತಾಯಿದ್ದೀವಿ, ಹಾರೈಸ್ತಾ ಇದ್ದೀವಿ, ಹೋಗು ಆಜ್ಞೆ ಮಾಡ್ತಾಯಿದ್ದೀವಿ. ಇವು ವಿದ್ಯಾರ್ಥಕ ಕ್ರಿಯಾಪದಗಳಾಗ್ತದೆ. ಅದೇ ರೀತಿ ಸಂಭಾವನಾರ್ಥಕ. ಸಂಭಾವನಾ ಅನ್ನೋದು ಸಂಶಯ, ಊಹೆ. ಕೆಲಸ ಆಗ್ಬೋದು, ಕ್ರಿಯೆ ನಡೆಯಬಹುದು, ನಡೆಯದೇ ಇರ್ಬೋದು. ಈ ರೀತಿಯ ಸಂಶಯ ರೂಪದೊಳಗೆ ಹೇಳಿದರೆ ಆ ಕ್ರಿಯಾಪದ ಏನು ಅನ್ಸ್ಕೊಳ್ತದೆ ಅಂತಂದರೆ ಸಂಭಾವನಾರ್ಥಕ ಕ್ರಿಯಾಪದ ಅನ್ಸ್ಕೊಳ್ತದೆ. ಉದಾಹರಣೆ, ತಿಂದೇನು, ತಿಂದಾನು. ತಿಂದನು ಕಾಲಾರ್ಥಕ, ಕಾಲ ಮುಗಿದು ಬಿಡ್ತದೆ. ತಿಂದಾನು, ತಿನ್ಬೋದು ಇಲ್ಲಿಕ್ಕಿಲ್ಲ, ಅಲ್ಲೇ ಸಂಶಯ ಬರ್ತದೆ. ತಿನ್ನಲ್ಲಿ ಕೇಳ್ಕೊಳ್ಬೇಕು, ವಿನಂತಿ ಬರ್ತದೆ, ಅದು ವಿದ್ಯಾರ್ಥಕ ಆಗ್ತದೆ. ಹಾಗಾಗಿ ಇವುಗಳನ್ನು ನಾವು ಅರ್ಥವಾಗ್ತಬೇಕು. ಇನ್ನು ಮೂರನೇದು ನಿಷೇಧಾರ್ಥಕ. ಕ್ರಿಯೆ ನಡೆಯದೇ ಇರೋದು. ಕ್ರಿಯೆ ನಡೆಯದೇ ಇದ್ದರೆ ಅದಕ್ಕೆ ನಾವು ನಿಷೇಧ. ತಿನ್ನನು, ಓದನು, ಹೋಗನು. ಹೋಗೋಗಿದ್ದಿಲ್ಲ ಅಂದರೆ ಕ್ರಿಯೆ ನಡೆಯೋದಿಲ್ಲ ಅಂತ ತಿಳಿಸಿದರೆ ಅದು ನಿಷೇಧಾರ್ಥಕ. ಈಗ ನಾವು ಅವುಗಳ ಉದಾಹರಣೆಗಳನ್ನು ನೋಡೋಣ. ಇನ್ನೊಮ್ಮೆ ನೆನ್ಪಿಟ್ಕೊಡ್ರಿ. ವಿನಂತಿ ಇದ್ದರೆ, ಹಾರೈಕೆ ಇದ್ದರೆ, ಆಶೀರ್ವಾದ ಇದ್ದರೆ, ಆಜ್ಞೆ ಇದ್ದರೆ ವಿದ್ಯಾರ್ಥಕ. ಸಂಶಯ, ಸಂದೇಹ ಇದ್ದರೆ ಸಂಭಾವನಾರ್ಥಕ. ಕ್ರಿಯೆ ನಡೆಯುವುದಿಲ್ಲ ಅಂತ ತಿಳಿಸಿದರೆ ಅದು ನಿಷೇಧಾರ್ಥಕ. ಇದು ನಮ್ಮ ಗಮನದಲ್ಲಿ ಇರಬೇಕು. ಇಲ್ಲಿ ಉದಾಹರಣೆ ನೋಡ್ಬೋದು. ತಿನ್ನುವೆ, ನಾನು ತಿನ್ನುವೆ, ನಾವು ತಿನ್ನೋಣ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ಸಂಭಾವನಾರ್ಥ ರೂಪಕ್ಕೆ ಬಂದಾಗ ನಾನು ತಿಂದೇನು, ತಿನ್ಬೋದು, ಇಲ್ಲಕ್ಕಿಲ್ಲ, ನಾವು ತಿಂದೇವು. ಅದೇ ನಿಷೇಧಕ್ಕೆ ಬಂದಾಗ ನಾನು ತಿನ್ನೆನು, ನಾವು ತಿನ್ನೆವು. ಅವನು ಮಾಡಲಿ, ಅವನು ಮಾಡಿಯಾನು, ಅವನು ಮಾಡನು. ಅವರು ಹೋಗಲಿ ವಿದ್ಯಾರ್ಥಕ, ಅವರು ಹೋದಾರು. ಹೋದ್ರೆ ಹೋಗ್ಬೋದಿಲ್ಲ ಅಂದರೆ ಇಲ್ಲ, ಸಂಭಾವನಾರ್ಥಕ. ಅವರು ಹೋಗರು ನಿಷೇಧಾರ್ಥಕ ರೂಪ. ಹೀಗೆ ನಾವು ಕ್ರಿಯಾಪದಗಳನ್ನು ತಿಳ್ಕೊಳ್ಬೋದು. ಇವುಗಳ ಉದಾಹರಣೆಗಳನ್ನು ನಾವು ಸಂಗ್ರಹಿಸಿ. ಕೆಲವೊಂದಿಷ್ಟು ಉದಾಹರಣೆಗಳು ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಇವುಗಳಲ್ಲಿ ಧಾತು ಗುರುತಿಸಿ ಅಂತ. ಉದಾಹರಣೆ, ನಿಲ್ಲಿಸು, ಅದರ ಮೂಲ ರೂಪ ತೆಗೆದುಕೋಬೇಕು, ಅದೇ ಧಾತು. ನಿಲ್ಲು. ನಡೆಸು, ನಡೆ. ಹಚ್ಚುವುದು, ಹಚ್ಚು. ಮುಟ್ಟೋಣ, ಮುಟ್ಟು. ಕಟ್ಟುವುದು, ಕಟ್ಟು. ಆಗೋಣ, ಆಗು. ಮತ್ತೆ ಕೆಲವು ಉದಾಹರಣೆ ಕೊಟ್ಟಿದ್ದಾರೆ. ಈ ಧಾತುಗಳಿಗೆ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ರೂಪಗಳನ್ನು ಬರೆಯಿರಿ ಅಂತ ಕೆಲವು ಧಾತುಗಳು ಕೊಟ್ಟಿದ್ದಾರೆ. ಉದಾಹರಣೆ, ಹಾಡು ಕೊಟ್ಟಾರೆ. ಅದು ವಿದ್ಯಾರ್ಥಕದಾಗ ಹಾಡಲಿ. ನಿಷೇಧಾರ್ಥಕ ಹಾಡನು, ಹಾಡಳು, ಹಾಡದು. ಪುರುಷದ ಮೇಲೆ ಅದು ಬದಲಾವಣೆ ಆಗ್ತಾ ಇದೆ. ಸಂಭಾವನಾರ್ಥಕ ಹಾಡಿಯಾನು, ಹಾಡಿಯಾಳು, ಹಾಡೀತು. ನೋಡು, ನೋಡಲಿ, ನೋಡನು, ನೋಡಿಯಾನು. ಕಟ್ಟಲಿ, ಕಟ್ಟನು, ಕಟ್ಟಿಯಾನು. ಕೇಳು ತೊಯ್ದುಕೊಂಡ್ರೆ ಕೇಳನು, ಕೇಳಿಯಾನು. ಓಡು ತೆಗೆದುಕೊಂಡ್ರೆ ಓಡಲಿ, ಓಡನು, ಓಡಿಯಾನು.
ಓದಲಿ, ಓದನು, ಓದಿಯಾನು. ಬರೆ ತೆಗೆದುಕೊಂಡ್ರೆ ಬರೆಯನು, ಬರೆಯಲಿ, ಬರೆದಾನು ತಾವು ನೋಡ್ಬೋದು. ಇಲ್ಲಿ ವಿದ್ಯಾರ್ಥಕದಲ್ಲಿ ನೋಡ್ತಾ ಹೋದು. ಹಾಡಲಿ, ನೋಡಲಿ, ಕಟ್ಟಲಿ, ಕೇಳಲಿ, ಓಡಲಿ, ಓದಲಿ, ಬರೆಯಲಿ, ಇವೆಲ್ಲ ವಿದ್ಯಾರ್ಥಕ. ಎಲ್ಲ ಕಡೆಯಲ್ಲೇ ವಿನಂತಿ ಇದೆ. ನಿಷೇಧಕ್ಕೆ ಬಂದರೆ ಅಲ್ಲೇ ನೋಡೋದು. ಹಾಡನು, ಹಾಡಳು, ಹಾಡದು, ನೋಡನು, ನೋಡಳು, ನೋಡದು, ಕಟ್ಟನು, ಕಟ್ಟಳು, ಕಟ್ಟದು, ಕೇಳನು, ಕೇಳಳು, ಕೇಳದು, ಓಡನು, ಓಡಳು, ಓಡದು, ಓದನು, ಓದಳು, ಓದದು, ಬರೆಯನು, ಬರೆಯಳು, ಬರೆಯದು. ತಾವು ಗಮನಿಸ್ಬೋದು ಸುಲಭವಾಗಿ. ಎಲ್ಲವೂ ನಿಷೇಧ ಕೆಲಸ ನಡೆಯೋದಿಲ್ಲ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಸಂಭಾವನಾರ್ಥಕ. ಹಾಡಿಯಾನು, ಹಾಡಿಯಾಳು, ಹಾಡೀತು, ನೋಡಿಯಾನು, ನೋಡಿಯಾಳು, ನೋಡೀತು, ಕಟ್ಟಿಯಾನು, ಕಟ್ಟಿಯಾಳು, ಕಟ್ಟೀತು, ಕೇಳಿಯಾನು, ಕೇಳಿಯಾಳು, ಕೇಳೀತು, ಓದಿಯಾನು, ಓದಿಯಾಳು, ಓದೀತು, ಓದಿಯಾನು, ಓದಿಯಾಳು, ಓದೀತು, ಓಡಿಯಾನು, ಓಡಿಯಾಳು, ಓಡೀತು, ಬರೆದಾನು, ಬರೆದಾಳು, ಬರೆದೀತು. ಈ ರೀತಿಯೊಳಗೆ ಉದಾಹರಣೆಗಳನ್ನು ನಾವು ಕ್ರಿಯಾಪದದಲ್ಲಿ ಗುರುತಿಸ್ಬೋದು. ಹಾಗಾಗಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಅಂದರೆ ತಮಗೆ ಗೊತ್ತಿರಬೇಕು. ಜೊತೆಗೆ ಕ್ರಿಯಾಪದದಲ್ಲಿ ಕಾಲಗಳ ಪ್ರತ್ಯಯಗಳು ಗೊತ್ತಿದ್ದರೆ ಸುಲಭವಾಗಿ ಒಂದು ಅಂಕವನ್ನು ತಾವು ಇಲ್ಲಿ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ತಾವು ಗಮನಿಸಬೇಕು ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಕರಣ ವಿಭಕ್ತಿ. ವಿಭಕ್ತಿಯಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು, ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಮತ್ತು ಕಾರಕಾರ್ಥಗಳನ್ನು ಪರೀಕ್ಷಾ ದೃಷ್ಟಿಯಿಂದ ನಾವು ಸಮಗ್ರವಾಗಿ ತಿಳಿದಿರಬೇಕಾಗ್ತದೆ. ಹಾಗಾಗಿ ಯಾವುದೇ ಪ್ರತ್ಯಯಗಳು ಬಂದಾಗ ಆ ಪ್ರತ್ಯಯಗಳನ್ನು ನೀವು ಹೊಸಗನ್ನಡದಲ್ಲಿ ಹಾಗೆ ಸುಲಭವಾಗಿ ಪ್ರಥಮಾವು, ದ್ವಿತೀಯಾನ್ನು, ತೃತೀಯಿಂದ, ಚತುರ್ಥಿಗೆ, ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ, ಸಪ್ತಮಿ ಅಲ್ಲಿ ಅನ್ನುತ್ತೀರೋ ಅದೇ ರೀತಿ ಹಳೆಗನ್ನಡ ಪ್ರತ್ಯಯಗಳನ್ನು ನಾವು ಕಂಠಪಾಠ ಮಾಡ್ಕೊಂಡಿರಬೇಕು ಅಥವಾ ಗುರುತಿಸ್ಕೊಳ್ಬೇಕು. ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಗೆ, ಪಂಚಮಿ ಅತ್ತಣಿಂ, ಷಷ್ಠಿ ಅದ್, ಸಪ್ತಮಿ ಒಳ್. ಇವು ಪ್ರತ್ಯಯಗಳು ಸರಿಯಾಗಿ ಗೊತ್ತಾದಾಗ ತಾವು ಸುಲಭವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಹಳೆಗನ್ನಡ ಪ್ರತ್ಯಯಗಳನ್ನು ಕೇಳ್ಬೋದು, ಹೊಸಗನ್ನಡ ಪ್ರತ್ಯಯಗಳನ್ನು ಕೊಡ್ಬೋದು, ಅಥವಾ ಪದಗಳನ್ನು ಕೊಟ್ಟು ವಿಭಕ್ತಿಗಳನ್ನು ಗುರುತಿಸಲಿಕ್ಕೆ ಅಥವಾ ಯಾವ ವಿಭಕ್ತಿ ಆಗ್ತದೆ ಅಂತ ಕೇಳ್ಬೋದು, ಅಥವಾ ಕಾರಕಾರ್ಥ. ಕಾರಕಗಳು ಅಂತಂದರೆ ಆ ವಿಭಕ್ತಿ ಪ್ರತ್ಯಯದ ಸ್ಥಾನ ತಿಳಿಸ್ತಕ್ಕಂಥ. ಉದಾಹರಣೆ, ರಾಮನು ಮರವನ್ನು ಕಡೆದನು. ಕರ್ತೃ ಯಾರಿಲ್ಲಿ? ಮರವನ್ನು ಕಡಿದರು. ಕಡದ ಕರ್ತೃ ಯಾರು? ರಾಮ, ರಾಮನು. ಹಾಗಾಗಿ ಕರ್ತೃರ್ಥ ಅದೇನಾಗ್ತದಪ್ಪ ಅಂತಂದರೆ ಪ್ರಥಮ ವಿಭಕ್ತಿಯಲ್ಲಿರೋದಕ್ಕೆ ಅದರ ವಿಭಕ್ತಿ ಪ್ರತ್ಯಯವು ಅದರ ಕಾರಕಾರ್ಥ ಕರ್ತೃರ್ಥ. ಕರ್ತೃನ ಪರಿಣಾಮ ಎದರ ಮೇಲೆ ಬಿತ್ತು? ಏನನ್ನು ಕಡಿದನು? ಮರವನ್ನು. ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ. ಹಾಗಾಗಿ ಕರ್ಮ ಎದರ ಮೇಲೆ ನಡೀತದೋ ಅದು ಕರ್ಮ ಹಾಕಿಸ್ಕೊಳ್ತದೆ. ಅದು ಕರ್ಮಾರ್ಥ. ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ. ಈ ಮರವನ್ನು ಕಡಿಲಿಕ್ಕೆ ಏನಾದರೂ ಒಂದು ಸಾಧನ ಬೇಕಲ್ಲ, ಅದೇ ಕರ್ಣ. ಅದಕ್ಕೆ ಕರ್ಣಾರ್ಥ ಅಂತೀವಿ. ಇದರಿಂದ ಕಡ್ದ ಕೊಡಲಿಯಿಂದ ಕಡಿದನು. ಕೊಡಲಿಯಿಂದ ಇಂದ ಅಂತಕ್ಕಂಥ ತೃತೀಯ ವಿಭಕ್ತಿಯಲ್ಲಿ ಬರ್ತದೆ. ಹಾಗಾಗಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ಣಾರ್ಥ. ಕಡ್ದಂತಹ ಕಟ್ಟಿಗಳನ್ನು ಯಾರಿಗಾರು ಕೊಡಬೇಕಲ್ಲ, ಅಲ್ಲಿ ವಿನಿಮಯ ಆಗಬೇಕಲ್ಲ, ಈ ಕೊಡುವಿಕೆಯೇ ಸಂಪ್ರದಾನ. ಹಾಗಾಗಿ ಅಲ್ಲಿ ನಾವು ನೆನ್ಪು ಮಾಡ್ಕೋಬೇಕು, ಕಟ್ಟಿಗೆಗಳನ್ನು ಹುಡುಗನಿಗೆ ಕೊಟ್ಟನು. ಹುಡುಗನಿಗೆ ಅಂದಾಗ ಏನಕ್ಕದೆಯಲ್ಲಿ ಗೆ ಚತುರ್ಥಿ ಭಕ್ತಿ ಬರ್ತದೆ. ಹಾಗಾಗಿ ಚತುರ್ಥಿ ಭಕ್ತಿಯ ಕಾರಕಾರ್ಥ ಸಂಪ್ರದಾನ. ಮರವನ್ನು ಕಡಿದಾಗ ಅಲ್ಲಿ ಎಲೆಗಳು ಮರ ಅಗಲಿಕೆ ಉಂಟಾಯಿತು. ಹೀಗೆ ಅಗಲಿಕೆ ಉಂಟಾದರೆ ಅದು ಚತುರ್ಥಿ ಭಕ್ತಿ ದೆಸೆಯಿಂದ, ಮರದ ದೆಸೆಯಿಂದ ಎಲೆಗಳು ಉದುರಿದು ಅಗಲಿಕೆ ಉಂಟಾಯಿತು. ಹಾಗಾಗಿ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪಾದಾನ. ಅಪಾದಾನ ಅಗಲಿಕೆ ಅಂತ. ಷಷ್ಠಿ ವಿಭಕ್ತಿ ಪ್ರತ್ಯೇಕ ಕಾರಕ ಅಲ್ಲ ಅನ್ನೋದು ವ್ಯಾಕರಣಾಂಶ ಹೇಳ್ತಾರೆ. ಇದು ಎಲ್ಲರ ಕಡೆಗೆ ಕಾಲ ನಿರ್ವಹಿಸ್ತದೆ. ಎಲ್ಲ ವಿಭಕ್ತಿ ಸ್ಥಾನದಲ್ಲಿ ನಿಲ್ಲೋದಕ್ಕಾಗಿ ಇದರ ಕಾರಕಾರ್ಥವನ್ನು ಸಂಬಂಧ ಅಂತ ಗುರುತಿಸ್ತಾ ಇದ್ದಾರೆ. ಇದು ಪ್ರತ್ಯೇಕ ಕಾರಕವಲ್ಲ. ಕಾರಕಗಳಿರೋದು 6. ಯಾಕಂದರೆ ಹರಿಹರ ರಾಯನು ವಿಜಯನಗರದ ಕರ್ಮಪದದಲ್ಲಿ ಹೋಗಿ ಕೂತ್ಕೊಳ್ತದೆ, ಅರಸನಾಗಿದ್ದನು. ಹೀಗೆ ವಿಜಯನಗರದ ಎಂಬಲ್ಲಿ ಷಷ್ಠಿ ಅದ. ಅಂದರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಮತ್ತು ಸಪ್ತಮಿ ಎಲ್ಲ ಸ್ಥಾನಗಳಲ್ಲಿಯೂ ಈ ಷಷ್ಠಿ ವಿಭಕ್ತಿ ತನ್ನ ಕಾರ್ಯವನ್ನು ನಿರ್ವಹಿಸೋದಕ್ಕಾಗಿ ಇದರ ಕಾರಕಾರ್ಥ ಸಂಬಂಧ ಅಂತಾರೆ. ಇನ್ನು ಕೊನೆಯದಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ನಿಮ್ಗೆ ಗೊತ್ತಿದೆ. ಅಲ್ಲಿ
ಹರಿಹರರಾಯನು ವಿಜಯನಗರದಲ್ಲಿ ಸ್ಥಾನ ಎಷ್ಟರಲ್ಲಿ ಅಂದರೆ ಸ್ಥಾನ ಕಾಲ ತಿಳಿಸ್ಬೇಕಾದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅಧಿಕರಣ ಬರ್ತದೆ. ಸಪ್ತಮಿ ಭಕ್ತಿಯ ಕಾರಕಾರ್ಥ ಅಧಿಕರಣ ಎಂಬುದನ್ನು ತಾವು ಇಲ್ಲಿ ತಿಳ್ಕೊಳ್ಬೋದು ಅಂತಕ್ಕಂಥದ್ದು. ಇಷ್ಟು ವಿಭಕ್ತಿಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಗೊತ್ತಿದ್ದರೆ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಉದಾಹರಣೆಗಳನ್ನು ಬರೆದುಕೊಂಡು ಅಲ್ಲಿರ್ತಕ್ಕಂಥ ಪ್ರತ್ಯಯಗಳನ್ನು ಗುರುತಿಸೋದ್ರಿಂದ ತಮಗೆ ಅನುಕೂಲ ಆಗ್ತದೆ. ಜೊತೆಗೆ ತಾವು ಪ್ರಥಮ ಕರ್ತೃರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರ್ಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ ಅಂತಕ್ಕಂತಹ ರೀತಿಯೊಳಗೆ ಅವುಗಳನ್ನು ಅಧ್ಯಯನ ಮಾಡಿಕೊಂಡಿದ್ರೆ ಅತ್ಯಂತ ಸುಲಭ ಆಗ್ತದೆ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ತಾವು ಕೂಡ ಇಲ್ಲಿ ನೋಡಬಹುದು. ಮತ್ತು ಆ ವಿಭಕ್ತಿಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ಬರ್ಕೊಳ್ಳೋದು. ಇಲ್ಲಿ ಹಲಗನ್ನಡದಲ್ಲಿ ಪ್ರತ್ಯಯ ಕೊಟ್ಟಾಗ ಉದಾಹರಣೆಗಳು ಹೇಗೆ ಬರ್ತದೆ? ರಾಮಂ, ರಾಮನಂ, ರಾಮನಿಂ, ರಾಮಂಗೆ, ರಾಮನತ್ತಣಿಂ, ರಾಮನದ್ ಅಥವಾ ರಾಮನ, ರಾಮನೋಳ್. ಅದೇ ರೀತಿ ಹೊಸಕನ್ನಡಕ್ಕೆ ಬಂದಾಗ ಸೀತೆಯು, ಸೀತೆಯನ್ನು, ಸೀತೆಯಿಂದ, ಸೀತೆಗೆ, ಸೀತೆಯ ದಿಸೆಯಿಂದ, ಈ ರೀತಿ ಒಳಗೆ ತಾವು ಉದಾಹರಣೆಗಳನ್ನು ಬರೆದುಕೊಂಡು ಅವುಗಳನ್ನು ಕಂಠಪಾಠ ಮಾಡಿದರೆ ಅತ್ಯಂತ ಉಪಯುಕ್ತ ಆಗ್ತದೆ. ಜೊತೆಗೆ ಪುಸ್ತಕದಲ್ಲಿ ಬಂದಿರತಕ್ಕಂಥ ಕೆಲವು ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಅಂತ ಕೊಟ್ಟಿದ್ದಾರೆ. ಪ್ರೀತಿಯ ಪ್ರತ್ಯೇಕಿಸಬೇಕು. ಪ್ರೀತಿ ಅಧಿಕ ಪ್ರೀತಿಯ ಷಷ್ಠಿ ವಿಭಕ್ತಿ ಆಗ್ತದೆ. ಬಿರುಗಾಳಿಗೆ, ಬಿರುಗಾಳಿ ಅಧಿಗ್ಗೆ ಬಿರುಗಾಳಿಗೆ. ಜಲಕ್ಕೆ, ಜಲ ಅಧಿಕ್ಕೆ ಜಲಕ್ಕೆ ಚತುರ್ಥಿ ವಿಭಕ್ತಿ. ಬಿದ್ದುದನ್ನು, ಬಿದ್ದು ಅಧಿಕನ್ನು, ಬಿದ್ದುದನ್ನು ದ್ವಿತೀಯ ವಿಭಕ್ತಿ. ಭರವಸೆಗಳ, ಭರವಸೆ ಅಲ್ಲಿ ಅದ ಷಷ್ಠಿ ವಿಭಕ್ತಿ. ಈ ರೀತಿ ಒಳಗೆ ಅವುಗಳನ್ನು ಗುರುತಿಸಿದರೆ ನಿಮಗೆ ಸುಲಭವಾಗಿ ವಿಭಕ್ತಿಗಳನ್ನು ಕೂಡ ಪಟ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ತಾವು ಹೆಚ್ಚು ಅಧ್ಯಯನವನ್ನು ಮಾಡಿರಿ. ಈಗ ಪಾಠದ ಸಮಗ್ರ ಪ್ರಶ್ನೋತ್ತರಗಳಿಗೆ ನಾವು ಒಂದೊಂದೇ ಹೋಗೋಣ. ಈ ಪಾಠದ ಸಮಗ್ರ ಪ್ರಶ್ನೋತ್ತರಗಳಂದರೆ ಪರೀಕ್ಷಾ ದೃಷ್ಟಿಯಿಂದ ಕೇವಲ ಪಠ್ಯಪುಸ್ತಕದ ಹಿಂದಿರುವ ಪ್ರಶ್ನೋತ್ತರಗಳು ಅಲ್ಲದೆ ಒಳಗಿರುವ ಪ್ರಶ್ನೆಗಳು ನಮಗೆ ಅತಿ ಹೆಚ್ಚು ಬರೋದರಿಂದ, ಅದರಲ್ಲಿಯೂ 1 ಅಂಕ 2 ಅಂಕದ 3 ಅಂಕದ ಪ್ರಶ್ನೆಗಳು ಹೆಚ್ಚು ಬರೋದಕ್ಕೆ ಮತ್ತು ಕ್ರಿಯಾತ್ಮಕವಾಗಿ ನಾವು ಕಲಿಯೋದ್ರಿಂದ ಸಮಗ್ರ ಪಾಠವನ್ನು ಅವಲೋಕನ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ನಾವು ಸಮಗ್ರವಾಗಿ ನಿಮಗೆ ನೀಡಿದ್ದೀವಿ. ಆ ಪ್ರಶ್ನೋತ್ತರಗಳನ್ನು ಕೂಡ ತಾವು ಇಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಪ್ರೀತಿ ಹಣತೆಯನ್ನು ಎಲ್ಲಿ ಹಚ್ಚಬೇಕು? ಪ್ರೀತಿ ಹಣತೆಯನ್ನು ಸುತ್ತಲೂ ಕವಿದಿರುವ ಕತ್ತಲೆಯೊಳಗೆ ಹಚ್ಚಬೇಕು. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳು ಬರಡಾಗಿವೆ. ವಸಂತವಾಗುತ್ತಾ ಏನನ್ನು ಮುಟ್ಟಬೇಕಿದೆ? ವಸಂತವಾಗುತ್ತಾ ಬರಡಾಗಿರುವ ಕಾಡು ಮೇಡುಗಳನ್ನು ಮುಟ್ಟಬೇಕಿದೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಕವಿ ಏನನ್ನು ಕಟ್ಟೋಣವೆಂದು ತಿಳಿಸುತ್ತಾರೆ? ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಕವಿ ಹೊಸ ಭರವಸೆಗಳ ಕಟ್ಟೋಣ ಎಂದು ತಿಳಿಸುತ್ತಾರೆ. ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡವುತ್ತಾ ಏನಾಗಬೇಕೆಂದು ಕವಿ ತಿಳಿಸುತ್ತಾರೆ? ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡವುತ್ತಾ ಸೇತುವೆ ಅವೆಯಾಗಬೇಕೆಂದು ಕವಿ ತಿಳಿಸುತ್ತಾರೆ. ಈ ರೀತಿಯ ಒಂದಕ್ಕಿಂತ ಪ್ರಶ್ನೆಗಳನ್ನು ನಾವು ಪಾಠದಲ್ಲಿ ಹೆಚ್ಚು ಪ್ರತಿ ಸಾಲಿನಲ್ಲಿ ಮಾಡ್ತಾ ಹೋದಾಗ ಸಮಗ್ರ ಅಧ್ಯಯನಕ್ಕೆ ನಮಗೆ ಅನುಕೂಲ ಆಗ್ತದೆ. ಯಾವ ಎಚ್ಚರದೊಳಗೆ ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳಗೆ ಬದುಕಬೇಕಿದೆ. ನಾಳಿನ ಕನಸನ್ನು ಎಲ್ಲಿ ಬಿತ್ತಬೇಕೆಂದು ಕವಿ ಜಿ ಶಿವರುದ್ರಪ್ಪನವರು ಹೇಳಿದ್ದಾರೆ. ಭಯ ಸಂಶಯದಲ್ಲಿ ಕಂದಿದ ಕಣ್ಣಿನಲ್ಲಿ ನಾಳಿನ ಕನಸನ್ನು ಬಿತ್ತಬೇಕೆಂದು ಕವಿ ಜೆ ಶಿವರುದ್ರಪ್ಪನವರು ತಿಳಿಸಿದ್ದಾರೆ. ಇನ್ನು ಆಶಯ ಮತ್ತು ಹಿನ್ನೆಲೆ ಇವುಗಳನ್ನು ಕೂಡ ಸ್ವಲ್ಪ ಗಮನ ಹರಿಸೋದ್ರಿಂದ ನಮಗೆ ಸಂಪೂರ್ಣ ಅಧ್ಯಯನ ಆಗ್ತದೆ. ಅಲ್ಲಿಯೂ ಕೂಡ ತಾವು ನೋಡ್ಬೋದು. ಪೂರ್ವ ಪ್ರವೇಶ ಏನಿದೆ, ಪ್ರವೇಶದಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಮಾಡ್ಕೋಬೋದು. ಸ್ವತಂತ್ರ ನನ್ನ ಅಜನ್ಮ ಸಿದ್ಧ ಹಕ್ಕು ಎಂಬ ಘೋಷಣೆ ಯಾರದು? ಸ್ವತಂತ್ರ ನನ್ನ ಅಜನ್ಮ ಸಿದ್ಧ ಹಕ್ಕು ಎಂಬ ಘೋಷಣೆ ಬಾಲಗಂಗಾಧರ ತಿಲಕರದು. ರಾಷ್ಟ್ರಪಿತ ಗಾಂಧಿಯವರ ಜೀವನ ಏಕೈಕ ಸಂಕಲ್ಪ ಯಾವುದಾಗಿತ್ತು? ಸ್ವತಂತ್ರ ಗಳಿಸೋದೇ ರಾಷ್ಟ್ರಪಿತ ಗಾಂಧೀಜಿಯವರ ಜೀವನದ ಏಕೈಕ ಸಂಕಲ್ಪ ಆಗಿತ್ತು. ಹೀಗೆ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಇಡೀ ಪದ್ಯದ ಪ್ರಶ್ನೋತ್ತರಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೆ ತಾವು ಬರಲಿಕ್ಕೆ ಸಾಧ್ಯವಾಗ್ತದೆ. 2019-20 ಶೈಕ್ಷಣಿಕ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಾವು ಗಮನಿಸ್ಬೋದು. ಅತಿ ಹೆಚ್ಚು ಪ್ರಶ್ನೆಗಳು ಪದ್ಯ ಗದ್ಯದ ಒಳ ಪ್ರಶ್ನೆಗಳು ಮತ್ತು ಯೋಚನಾಬದ್ಧವಾಗಿ ಕ್ರಿಯಾತ್ಮಕವಾಗಿ ಆಲೋಚಿಸಿ ಬರೀತಕ್ಕಂತಹ ಪ್ರಶ್ನೆಗಳಲ್ಲಿ ಹೆಚ್ಚಿಗೆ ಬರೋದಕ್ಕೆ ಅದಕ್ಕೆ ಗ್ರಹಿಕೆ ತಮ್ಮದು ಮುಖ್ಯವಾಗಿರ್ತದೆ. ಅಂಥ ಪ್ರಶ್ನೆಗಳು ಹೆಚ್ಚು ಬರ್ತಾವೆ. ಹಾಗಾಗಿ ಅಲ್ಲಿ ಗಮನ ಹರಿಸಬೇಕು. ಅದೇ ರೀತಿ 2-3 ವಾಕ್ಯದ ಪ್ರಶ್ನೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಜೊತೆಗೆ ಸಂದರ್ಭಗಳು ಕೂಡ ಪರೀಕ್ಷಾದ ದೃಷ್ಟಿಯಿಂದ ಒಳ ಸಂದರ್ಭಗಳು ಬರೋದಕ್ಕೆ ಅವುಗಳನ್ನು ಕೂಡ ನಾವು ಮಾಡಬೇಕು. ಸಂದರ್ಭ ಬರಿಬೇಕಾದಾಗ ಅದರ ಆಯ್ಕೆಯನ್ನು ಮತ್ತು ಸಂದರ್ಭವನ್ನು ಮತ್ತು ಸ್ವಾರಸ್ಯವನ್ನು ಇವುಗಳನ್ನು ನಾವು ಇಟ್ಕೊಂಡು ಬರೆದಾಗ ಆ ಸಂದರ್ಭ ಪರಿಣಾಮಕಾರಿಯಾಗಿ ಮತ್ತು ಸಂಪೂರ್ಣವಾಗಿ ಆಗ್ತದೆ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಕೆಲವಷ್ಟು ಉದಾಹರಣೆಗಳನ್ನು ನಾವು ಕೊಟ್ಟಿದ್ದೀವಿ ನೋಡ್ಬೋದು.
ಇದ್ರ ಜೊತೆಗೆ ತಾವು ಪದ್ಯದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸಾಲಿಗೂ ಕೂಡ ಅಲ್ಲಿ ಬಂದಿರತಕ್ಕಂತಹ ಮೌಲ್ಯ ಅಥವಾ ಸ್ವಾರಸ್ಯ ಅಥವಾ ಹಿನ್ನೆಲೆ ಇಟ್ಕೊಂಡು ಸಂದರ್ಭ ಸ್ವಾರಸ್ಯವನ್ನು ಬರೆಯೋದ್ರಿಂದ ತಾವು ಸಮಗ್ರವಾಗಿ ಈ ಪಾಠದ ಮೇಲೆ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಪಾಠದ ಅಲ್ಲಿ 3 ಅಂಕಕ್ಕೆ ಕವಿ ಪರಿಚಯ ಬರೋದಕ್ಕೆ ಕವಿ ಪರಿಚಯನ ಯಾವ ರೀತಿ ಬರೀಬೇಕು ಅನ್ನೋದನ್ನು ಒಂದು ಉದಾಹರಣೆ ನಾವಿಲ್ಲಿ ನಿಮ್ಗೆ ಪ್ರಸ್ತುತ ಪದ್ಯದ ಕವಿಯ ಪರಿಚಯ ಜೆ ಶಿವರುದ್ರಪ್ಪನವ್ರು ಕೊಟ್ಟರೆ, ನಾವು ನೇರವಾಗಿ ಇಲ್ಲಿ ಸ್ಥಳ, ಕಾಲ ಮತ್ತು ಕೃತಿಗಳು ಮತ್ತು ಅವ್ರು ಬಂದಂಥ ಪ್ರಶಸ್ತಿಗಳಿಗೆ ಅಂಕಗಳಿರ್ತವೆ, ಅದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಇಲ್ಲಿ ತಾವು ಉದಾಹರಣೆಯನ್ನು ಗಮನಿಸ್ಬೋದು. ರಾಷ್ಟ್ರಕವಿ ಅಭಿಧಾನಕ್ಕೆ ಪಾತ್ರರಾದ ಆಧುನಿಕ ಕನ್ನಡ ಪ್ರಸಿದ್ಧ ಕವಿ ಶ್ರೀ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಮೈಸೂರು, ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸಿರುವ ಶ್ರೀತರು ಇದು ತುಂಬಿ ಹಾಡಿದೆನು, ಸಾಮಗಾನ, ಚೆಲುವೊಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ, ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿಲಿಟ್ ಪದವಿಗಳಲ್ಲದೆ 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಪದವಿ ಕೂಡ ದೊರೆತಿತ್ತು. ಈ ರೀತಿಯಾಗಿ ಒಬ್ಬ ಕವಿಯನ್ನು ಸುಂದರವಾಗಿ ತಾವು ತಮ್ಮದೇ ಭಾಷೆಯಲ್ಲಿ ವರ್ಣಿಸಿ ಬರೆದರೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. 3 ಅಂಕದ ಪ್ರಶ್ನೆಗೆ ಈ ಪ್ರಶ್ನೆ ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ. ಜೊತೆಗೆ 8 ವಾಕ್ಯದ ಉತ್ತರಕ್ಕೆ ಕವಿಯ ಆಶಯವನ್ನು ಕೇಳ್ಬೋದು, ಅಥವಾ ಪದ್ಯದ ಸಾರಾಂಶಗಳನ್ನು ಕೇಳ್ಬೋದು, ಅಥವಾ ಅದರ ಹಿನ್ನೆಲೆಯನ್ನು ಕೂತ್ಕೊಂಡು ಬರೆದಾಗ ಸಮಗ್ರವಾಗಿ ತಾವು ಅಧ್ಯಯನ ಮಾಡಿಕೊಂಡಾಗ ಮಾತ್ರ ಇದರ ಸಂಪೂರ್ಣವಾದ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ ಸಂಕಲ್ಪ ಪದ್ಯವನ್ನು ತಾವು ಕೇಳಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಪಾಠದ ಅನ್ವಯವಾಗಿ ಹಲವಾರು ಚಟುವಟಿಕೆಗಳನ್ನು ಕೂಡ ತಾವು ಕೈಗೊಳ್ಳಬಹುದು. ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂಥ ಕವಿಗಳ ಪರಿಚಯವನ್ನು ತಾವು ಮಾಡಿದಾಗ 3 ಮಂದಿ ಕವಿಗಳ ಪರಿಚಯವನ್ನು ಮಾಡ್ತಕ್ಕಂತಹ ಕಾರ್ಯ ಮಾಡ್ಬೋದು. GSS ಕೃತಿಗಳ ಸಂಗ್ರಹಣೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಪುಸ್ತಕಗಳನ್ನು ಕೊಟ್ಟಿದ್ದೀನಿ. ಜೊತೆಗೆ ಅವುಗಳ ಸಂಕ್ಷಿಪ್ತ ವಿವರಣೆ ತಾವು ತಮ್ಗೆ ಗೊತ್ತಿದ್ದರೆ ಬರಿಬಹುದು. ಅಥವಾ ಒಂದು ಪುಸ್ತಕವನ್ನು ಓದಿ ಅದರ ಬಗ್ಗೆ ತಾವು ಏನು ಅನ್ನಿಸ್ತು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಬರೀತಕ್ಕಂಥ ಕಾರ್ಯ ಮಾಡ್ಬೋದು. ಇನ್ನು GSS ಅವರು ಬರ್ತಿರ್ತಕ್ಕಂಥ ಅನೇಕ ಭಾವಗೀತೆಗಳಿದ್ದಾವೆ. ಆ ಭಾವಗೀತೆಗಳನ್ನು ರಾಗವಾಗಿ ಹಾಡೋದು, ಧ್ವನಿಸಿರಿಯಲ್ಲಿ ಕೇಳೋದು, ಅಥವಾ ತಾವೇ ಹಾಡಿ ಅವುಗಳನ್ನು ಧ್ವನಿಸಿರುಳುಗಳಾಗಿ ಬಿಡುಗಡೆ ಮಾಡ್ತಕ್ಕಂಥ ಚಟುವಟಿಕೆ ಕೂಡ ಮಾಡ್ಬೋದು. ಇನ್ನು ಪ್ರಸ್ತುತ ವಾಸ್ತವಿಕ ಸನ್ನಿವೇಶಕ್ಕೆ ಪ್ರಸ್ತುತ ಪದ್ಯ ಬಹಳಷ್ಟು ಸೂಕ್ತವಾಗಿದೆ. ಅದರ ವಾಸ್ತವಿಕ ಸನ್ನಿವೇಶಕ್ಕೆ ಎಷ್ಟು ಉಪಯುಕ್ತ ಎಂಬುದನ್ನು ಕುರಿತು ಅದರ ಸಾರಾಂಶವನ್ನು ಅನ್ವಯಿಸಿ ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ಪದ್ಯ ಕವಿ ಬರೆದದ್ದು ಕೂಡ ಅತ್ಯಂತ ಸಾರ್ಥಕವಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಧನಾತ್ಮಕ ಮನೋಭಾವನೆ ಕುರಿತು ಈ ಪದ್ಯ ನಮಗೆ ತಿಳಿಸೋದಕ್ಕೆ ಅದರ ಮೇಲೆ ಕುರಿತು ತಾವು ಒಂದು ಪ್ರಬಂಧವನ್ನು ಬರೀಬಹುದು. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡ್ರಿ, ಅದರ ಚಾರ್ಟನ್ನು ಮಾಡಿಕೊಂಡ್ರೆ ತಮಗೆ ಪೂರ್ಣ ಅಂಕ ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಕ್ರಿಯಾಪದದ ಚಾರ್ಟನ್ನು ಕೂಡ ತಾವು ತಯಾರಿ ಮಾಡ್ಕೋಬೋದು. ಇನ್ನು ಕವಿ ಜೆ ಶಿವರುದ್ರಪ್ಪನವರ ಸಂದರ್ಶಕ ರೂಪದೊಳಗೆ 2 ವಿದ್ಯಾರ್ಥಿಗಳು ಕೂತ್ಕೊಂಡು ಒಬ್ಬರು ಸಂದರ್ಶಕರು, ಇನ್ನೊಬ್ಬರು ಶಿವರುದ್ರಪ್ಪನವರಾಗಿ ತಮ್ಮ ಪರಿಚಯ ತಾವು ಮಾಡಿಕೊಟ್ಟಾಗ ಅದು ಇನ್ನಷ್ಟು ಪರಿಣಾಮಕಾರಿ ಆಗ್ತದೆ. ಅಥವಾ ಸ್ವತಃ ತಾವೇ ಕವಿಯಾಗಿ ಅಭಿನಯದೊಂದಿಗೆ ಕೂಡ ಕವಿ ಪರಿಚಯವನ್ನು ಮಾಡೋದ್ರಿಂದ ಕವಿ ಇಲ್ಲಿ ಅನುಕೂಲ ಚಟುವಟಿಕೆ ಮಾಡ್ಬೋದು. ಜೊತೆಗೆ GSS ಅವರ ವಿಡಿಯೋಗಳ ಸಂಗ್ರಹ ಮತ್ತು ವೀಕ್ಷಣೆ, ಯೂಟ್ಯೂಬಿಗೆ ಹೋದರೆ ಅನೇಕ GSS ಅವರ ಬಗ್ಗೆ ಬರೆದಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಅವುಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು ಅಥವಾ ವೀಕ್ಷಣೆ ಮಾಡೋದ್ರಿಂದ ತಾವು ಸಮಗ್ರವಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಭಾವಗೀತೆಯ ಸ್ವರೂಪವನ್ನು ಬರೀತಕ್ಕಂಥದ್ದು, ಭಾವಗೀತೆ ಅಂದರೆ ಏನು, ಹಿನ್ನೆಲೆ ಏನು, ಯಾವಾಗಿಂದ ಬಂತು, ಇಂಗ್ಲೀಷ್ನಿಂದ ಇಂಗ್ಲೀಷ್ನ ಯಾವ್ಯಾವ ಕವಿಗಳು ಭಾವಗೀತೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದರು, ಕನ್ನಡಕ್ಕೆ ಅದು ಬಂದ ರೀತಿ ಹೇಗೆ, ಅದರ ಇತಿಹಾಸವನ್ನು ಬರಿಬೋದು. ಹೀಗೆ 10 ಹಲವು ಚಟುವಟಿಕೆಗಳನ್ನು ಪ್ರಸ್ತುತ ಪದ್ಯದ ಮೂಲಕ ತಾವು ಮಾಡ್ಬೋದು. ಒಟ್ಟಾರೆ ಈ ಪದ್ಯವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಏನಾದರೂ ಸಲಹೆ ಸೂಚನೆಗಳಿದ್ದರೆ ಈಗಾಗಲೇ ನಾನು ತಿಳಿಸಿರುವಂತೆ ನನ್ನ ಜಂಗಮವಾಣಿಗೆ ಅಥವಾ ನನ್ನ ಮಿಂಚಂಚಿಗೆ ತಮ್ಮ ಸಲಹೆ ಸೂಚನೆ ಕೊಡ್ರಿ. ಏನಾದರೂ